ಆಯ್ತು, ಮುಗಿದು ಚರ್ಚೆ ಮುಗಿದು. ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಟ್ಟಂತ ತಮಗೆ ಧನ್ಯವಾದಗಳು. ಅಧ್ಯಕ್ಷರೇ, ಕಳೆದ 15 ದಿವಸಗಳಿಂದ ಬೀದರ್, ಕಲಬುರಗಿ, ಯಾದಗಿರಿನಲ್ಲಿ ನಾವು ಹಿಂದೆಂದೂ ನೋಡಿದಂತ ಧಾರಾಕಾರದ ಮಳೆ ಆಗ್ತಾ ಇದೆ ಅಧ್ಯಕ್ಷರೇ. ಈ ಸಲ ಬೀದರ್, ಕಲಬುರಗಿ, ಯಾದಗಿರಿಯಲ್ಲಿ ಮುಂಗಾರು ಮಳೆ ಬಹಳ ತುಂಬಾ ಚೆನ್ನಾಗಿತ್ತು ಅಧ್ಯಕ್ಷರೇ. ನಮ್ಮೆಲ್ಲ ರೈತರು ಅತ್ಯಂತ ಖುಷಿಯಿಂದ ತೊಗರಿ, ಸೋಯಾಬೀನ್, ಉದ್ದ, ಹೆಸರ ಒಳ್ಳೆ ರೀತಿಯಲ್ಲಿ ಬಿತ್ತಣಿಕೆ ಮಾಡಿದ್ರು ಅಧ್ಯಕ್ಷರೇ. ನಮ್ಮಲ್ಲಿ ಈ ಸಲ ಬೀದರ್ ಜಿಲ್ಲೆಯೊಳಗ 1,21,000 ಹೆಕ್ಟೇರ್ ಎಕರೆಯಲ್ಲಿ ತೊಗರಿ ಇದೆ ಅಧ್ಯಕ್ಷರೇ. ಬೀದರ್, ಕಲಬುರಗಿಯಲ್ಲಿ ಅಧ್ಯಕ್ಷರೇ 6 ಲಕ್ಷ ಹೆಕ್ಟೇರ್ ಎಕರೆಯಲ್ಲಿ ತೊಗರಿ ಇದೆ ಅಧ್ಯಕ್ಷರೇ. ಈ ಸಲ ಪರಿಸ್ಥಿತಿ ಹೆಂಗಾಗ್ಯದ ಅಧ್ಯಕ್ಷರೇ ನಮ್ಮ ಕಡೆ ಅಂದ್ರೆ ತೊಗರಿ ಎಲ್ಲ ಪೂರ್ತಿ ಮಳೆಯಿಂದ ನೆಲಸಮ ಆಗ್ಯದ ಅಧ್ಯಕ್ಷರೇ. ಸೋಯಾಬೀನ್ ಯಾವ ಹಂತದೊಳಗೆ ಈಗ ಸದ್ಯ ಅದ ಅಂದ್ರೆ ಅದು ಬಿಸಿಲು ಬಿದ್ದು ಜರ ಗಾಳಿ ಬಿಟ್ಟಿತ್ತಂದ್ರ ಬೀಜ ತುಂಬ್ಕೋತಿದ್ದ ಸೋಯಾಬೀನ್. ಈಗ ಅದು ಬೀಜನೂ ತುಂಬ್ಕೊಳಕ್ ತಯಾರಿಲ್ಲ ಹೆಸರ, ಉದ್ದ ಬಹಳ ಒಳ್ಳೆ ರೀತಿಯಲ್ಲಿ ಈ ಸಲ ಫಸಲು ಬಂದ ಪರಿಸ್ಥಿತಿ ಹೆಂಗದ ಅಂದ್ರೆ ಆ ಹೆಸರಿನ ರಾಶಿ ಮಾಡ್ಕೊಂಬಂತ ಸ್ಥಿತಿದೊಳಗೆ ಯಾವ ರೈತರು ಇಲ್ಲ ಪ್ರತಿಯೊಬ್ಬ ರೈತರು ಕಣ್ಣೀರಿಡ್ತಕ್ಕಂಥ ಪರಿಸ್ಥಿತಿ ಇದೆ ಅಧ್ಯಕ್ಷರೇ. ಈ ಸಲ ಅತಿಯಾದ ಮಳೆಯಿಂದ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಪ್ರಭು ಚವ್ಹಾಣ್ ಗಮನಕ್ಕೆ ತಂದಿದ್ದಾರೆ ಎಮ್ಮಿಗಳು ಹರ್ಕೊಂಡು ರೋಡ್ ಮೇಲೆ ಬಿದ್ದು ಸತ್ತವ ಎಷ್ಟು ಮಂದಿಗಳು ಬಾಯವ ಬಾಯಿ ಎಲ್ಲ ಸಂಪೂರ್ಣ ಮುಚ್ಚ ಹೋಗ್ಯಾವ ಪಂಪ್ ಸೆಟ್ಗಳೆಲ್ಲ ಹರ್ಕೊಂಡು ಹೋಗ್ಯಾವ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ತಾವು ತಮ್ಮ ಒಳ್ಳೆ ಕ್ರಿಯಾಶೀಲ ಮಂತ್ರಿಗಳಿಗೆ, ಶಾಸಕರಿಗೆ, ಯಾರಿಗೆ ರೈತರು ನೋವು ಅತ್ಯಂತ ಸಮೀಪದಿಂದ ನೋಡಿ ಅರ್ಥ ಮಾಡ್ಕೋಬಲ್ರು, ಯಾರು ಸರ್ಕಾರಿ ಶಾಲೆಯೊಳಗ ಕನ್ನಡ ಮಾಧ್ಯಮದ ಓದು ಮಂತ್ರಿ ಆಗಿರೋ, ಶಾಸಕರಾಗಿರೋ ಅಂಥವ್ರಿಗೆ ಮಾತ್ರ ನಮ್ಮ ಕಡೆ ನೀವೇನ್ರೆ ಕಳ್ಸರ ನಮ್ದು ಏನ್ ತಕ್ಲೀಫ್ ಅದ ಅಂತ ಹೇಳಿ ಅವ್ರು ನೋಡಿ ತಿಳ್ಕೊಬಹುದು ಅದಕ್ಕಾಗಿ ಇವತ್ತ ಬೆಂಗಳೂರಿನೊಳಗ ಎಲ್ಲರೇ ಒಂದು ಗುಂಡಿ ಬಿದ್ದದಂದ್ರ ಅದ್ರ ಬಗ್ಗೆ 2-3 ಗಂಟೆ ಚರ್ಚೆ ಆಗ್ತದೆ ಬೆಂಗಳೂರ ನನಗೂ ಹೆಮ್ಮೆ ಅದ ಬೆಂಗಳೂರಿನ ಈ ರಾಜ್ಯ ಕನ್ನ ಕೊಡ್ತಕ್ಕಂತ ನಗರ, ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಅಧ್ಯಕ್ಷರೇ. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಬಂದು ನೋಡ್ರಿ ಅವ್ರ ಮೈ ಮೇಲೆಲ್ಲ ತೂತ ಬಿದ್ದು ಹೋಗ್ಯಾವ ಅವ್ರ ಮೈ ಮೇಲೆಲ್ಲ ಗುಂಡಿ ಬಿದ್ದು ಯಾರಿಗೆ ನಿಜವಾಗಿ ಆ ರೈತರ ಕಳಕಳಿ ಇಲ್ಲ ಅಂಥವ್ರಿಗೆ ಮಾತ್ರ ಅದು ನೋಡ್ಲಿಕ್ಕೆ ಸಿಗ್ತದೆ ಅದಕ್ಕಾಗಿ ದಯಮಾಡಿ ಒಬ್ಬ ರೈತ ಎಲ್ಲಿಂದೋ ಸಾಲ ಸೂಲ ಮಾಡಿ, ಯಾರ ಬಲ್ಲೋ ಸಾವುಕಾರಿಕೆ ಸಾಲ, ಬ್ಯಾಂಕಿನ ಸಾಲ ಮಾಡಿ ತೊಗರಿ, ಸೋಯಾಬೀನ್, ಉದ್ದ, ಹೆಸರು 3 ಬಿತ್ತೇನೆ ಒಂದು ಚೀಲ ಮಾಲಾಗಲ್ಲ ಹೊಲಕ್ಕೆ ಹೋಗೋ ಹಾದಿಗಳು ಹೆಂಗ ಅಂದ್ರೆ ಮನುಷ್ಯರು ನಡಿಲಕ್ಕೆ ಸಾಧ್ಯ ಇಲ್ಲ, ದನಗಳು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂತ ಗ್ರಾಮೀಣ ರಸ್ತೆಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರಿಗೆ ಕೈ ಮುಗಿತೀನಿ ನಾನು. ಸರ್, ತಾವು ಗ್ರಾಮೀಣ ರಸ್ತೆಗಳಿಗೆ ನಮ್ಮ ರೈತರಿಗೆ ಹೊಲಕ್ಕೆ ಹೋಗೋ ಹಾದಿ ಮಾಡಿಕೊಡ್ರಿ ಸರ್. ಆಮೇಲೆ ಯಾವುದೇ ಬೆಂಗಳೂರು ಮಾಡಿ ಸರ್, ಗ್ರೇಟರ್ ಬೆಂಗಳೂರು ಮಾಡ್ರಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ರಿ, ನಮ್ದು ಸಹಕಾರದ. ಅದಕ್ಕೆ ತಾವು ಒಂದು ಸಲ ತಾವು ಬಸವ ಕಲ್ಯಾಣಕ್ಕೆ ಒಂದ್ಸಲ ಬರ್ರಿ ಸರ್, ಬೀದರ್ಗೆ ಬರ್ರಿ, ಕಲಬುರಗಿಗೆ ಬರ್ರಿ ಸರ್. ಒಂದು ಸಲ ರೈತರ ಜೊತೆ ಆ ಹಾದಿಗಳಿಗೆ ಒಂದು ಸಲ ತಾವು ನಡೆದು ನೋಡಿ ಸರ್, ನೀವು ಕಣ್ಣೀರ್ ಹಾಕ್ತೀರಿ ಸರ್. ಅವ್ರ ಪರಿಸ್ಥಿತಿ ಅವ್ರು ಕಣ್ಣೀರ್ ಹಾಕ್ತೀರಿ ಸರ್. ಅದಕ್ಕಾಗಿ ಸರ್, ಏನು ರಾಷ್ಟ್ರಕವಿ ಕುವೆಂಪು ಅವರು ಸರ್, ರಾಷ್ಟ್ರಕವಿ ಕುವೆಂಪು ಅವರು ರೈತರ ಬಗ್ಗೆ ಯಾರು ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿಯುವನು, ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ನಿಂತಿದ್ದು ಅದ್ರ ಮೇಲೆ ಅದಕ್ಕಾಗಿ ದಯಮಾಡಿ ತಮ್ಮ ಕೈ ಮುಗಿತೀನಿ ನಾನು. ಒಂದು ಕೆಲವೇ ದಿನದೊಳಗ ಅಲ್ಲಿ ನೋಡಿದಂತ ಪರಿಸ್ಥಿತಿ, ಅಲ್ಲಿ ರೈತರು ಎಷ್ಟು ಕಷ್ಟದೊಳಗಿದ್ದಾರ. ಇವತ್ತು ರೈತ ಏನೋ ಆಶೆ ಮಾಡಿ ಈ ಸಲ ಮುಂಗಾರು ಚಂದ ಆಗ್ಯದಪ್ಪ, ನನ್ನ ಮಗಳ ಮದುವೆ ಮಾಡಮಿ ಅಂತ ಹೇಳಿ ಆಶೆದೊಳಗಿದ್ದನು. ಎಲ್ಲೋ ಕಷ್ಟಪಟ್ಟು ಬೆಂಗಳೂರ್ಕೋ, ಹುಬ್ಬಳ್ಳಿ, ಧಾರವಾಡಕ್ಕೋ ತನ್ನ ಮಗನಿಂದ ಓದಲಕ್ಕೆ ಇಟ್ಟಿಲ್ಲ ಅವನು ಫೀಸ್ ಕಟ್ತಕ್ಕಂಥ ಪರಿಸ್ಥಿತಿಯೊಳಗ ನಮ್ಮ ರೈತ ಇಲ್ಲ. ಹರಿಯಾದ ಮಗಳ ಮದುವೆ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ರೈತರಿಲ್ಲ. ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ, ತಾವು ಈ ಸಲ ದೊಡ್ಡ ಮನಸ್ಸು ಮಾಡಿ, ಎಷ್ಟು ರೈತರ ಬೆಳೆ ಹಾನಿಯಾಗಿ ಹೋಗ್ಯದ, ಉದ್ದ, ಹೆಸರ, ಸೋಯಾಬೀನ್, ತೊಗರಿ ಕೊಚ್ಕೊಂಡು ಹೋಗ್ಯದ. ಅತ್ಯಂತ ಮಾನವೀಯತೆಯಿಂದ
ತಮ್ಮ ಅಧಿಕಾರಿಗಳಿಗೆ ಅಲ್ಲಿ ಕರ್ಕೊಂಡೊಯ್ದು ಸರ್ವೆ ಮಾಡಿಸಿ 1 ಎಕರೆಗ ಕನಿಷ್ಠ 25,000 ರೂಪಾಯಿ ಅವ್ರಿಗೆ ಕೊಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಧ್ಯಕ್ಷರೇ. ಇವತ್ತು ನಮ್ಮ ರೈತರು, ಬೀದರ್ ಜಿಲ್ಲೆಯೊಳಗೆ ರೈತರು, ಕಲಬುರಗಿ ಜಿಲ್ಲೆಯೊಳಗೆ ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಕಟ್ತಾ ಇದ್ದಾರೆ ಅಧ್ಯಕ್ಷರೇ. ಇನ್ಶೂರೆನ್ಸ್ ಅವ್ರಿಗೆ ನೋಡ್ರಿ ಅಧ್ಯಕ್ಷರೇ, ಅವ್ರು ಯಾವ ರೀತಿ ಅದು ಕ್ರಾಫ್ಟ್ ಕಟ್ಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾರಂತ ಅಧ್ಯಕ್ಷರೇ. 7 ವರ್ಷದಿಂದ ಹಿಡಿತಾರಂತ ಅಧ್ಯಕ್ಷರೇ, 7 ವರ್ಷ. ಈ ಸಲ ನಮ್ಮ ಬೆಳೆ ಸಂಪೂರ್ಣ ಹಾಳಾಗಿ ಹೋಗ್ಯದ. ಅವ್ರು ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾರಂದ್ರೆ 7 ವರ್ಷದ ಇಳುವರಿ ತೆಗಿತಾರಂತ ಅಧ್ಯಕ್ಷರೇ. 7 ವರ್ಷದ ಇಳುವರಿ ನೀವು ತೆಗೆದು ಅವನಿಗೆ ಬೆಳೆ ವಿಮೆ ಕೊಟ್ರ ರೈತ ಬದುಕಬೇಕು ಹಂಗ ಅಧ್ಯಕ್ಷರೇ. ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕೆ ನಾನು ಕಣಚರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಉಪಮುಖ್ಯಮಂತ್ರಿಗಳೇ, ನಿಮಗೆ ವಿನಂತಿಯನ್ನು ಮಾಡ್ತೇನೆ, ನಮ್ಮ ಕಡೆ ರೈತರ ಪರಿಸ್ಥಿತಿ ನೋಡ್ಲಿಕ್ಕಾಗಲ್ಲ. ಉಪಮುಖ್ಯಮಂತ್ರಿಗಳೇ, ತಾವು ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳು, ನಿಮ್ಮ ಬಗ್ಗೆ ನನಗೆ ಅಪಾರ ಗೌರವದ. ಒಂದು ಸಲ ಬಂದು ತಾವು ರೈತರ ಪರಿಸ್ಥಿತಿ ಒಂದ್ ವೇಳೆ ನೋಡಿದ್ರಂದ್ರ ತಾವು ಕಣ್ಣೀರ್ ಹಾಕ್ತಿರಿ. ಅಲ್ಲಿ ಕುಂತು ರೈತರ ಪರಿಸ್ಥಿತಿ ಕಣ್ಣೀರ್ ಹಾಕ್ತಿರಿ. ಅಂತ ಕೆಟ್ಟ ಪರಿಸ್ಥಿತಿದೊಳಗ ರೈತರ ಆದಷ್ಟು ಕೂಡಲೇ ಒಂದು ನಿಯೋಗ ಮಾಡಿ, ನಾನು ಹೇಳ್ದ ನಮ್ಮ ಕಷ್ಟ, ನಾನು ಹೇಳ್ದ ನಿಮಗೆ ಒಂದು ಗುಂಡಿ ಬಿದ್ದರೆ ಎಷ್ಟು ತ್ರಾಸ ಆಗ್ತದೆ ಬೆಂಗಳೂರದಾಗ. ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳತ್ತಾರ ಅಧ್ಯಕ್ಷರೇ. ನಮ್ಗೆ ಯಾವ ರೀತಿ ನೋವಾಗ್ಲಿಕ್ಕಿಲ್ಲ. ರೈತರು ಮೈ ಮೇಲೆ ಹಾಕೋಲಕ್ ಅಧ್ಯಕ್ಷರೇ ಒಂದು ಬಟ್ಟಿ ಇಲ್ಲ, ಅವಕ್ಕೊಂದು ಲುಂಗಿ ಇಲ್ಲ, ಅವಕ್ಕೊಂದು ಅಂಡರ್ವೇರ್ ಇಲ್ಲ. ಅಷ್ಟು ಪರಿಸ್ಥಿತಿಯೊಳಗ ರೈತರು ಕಣ್ಣೀರಿಡ್ಲತ್ತಾರ ಅಧ್ಯಕ್ಷರೇ. ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕೆ ನಾನು ವಿನಂತಿಯನ್ನ ಮಾಡ್ತೇನೆ, ಆದಷ್ಟು ಬೇಗನೆ ಸರ್ಕಾರ ಒಂದು ನಿಯೋಗ ಮಾಡಿ ಆ ಸರ್ಕಾರಕ್ಕೆ ಯಾವ ರೀತಿ ರೈತರಿಗೆ ತಾವು ಅವರಿಗೆ ಏನು ಪರಿಹಾರ ಕೊಡಬೇಕು. ಇವತ್ತ ನೀವು ಯಾರಿಗೇ ಕಳಿಸ್ತೀರ ಅಧ್ಯಕ್ಷರೇ, ತಲಾಟಿ ಹೋತಾನ ಅಧ್ಯಕ್ಷರೇ, ಬಂದರಿ ಮೇಲೆ ನಿಂತ ಕೆಸಿಂದ ಯಾರ ನೋಡ್ಕೊಂಡು ಬಂದು ನಾನು ನೋಡ್ ಬಂದೆ ಅಂತ ಹೇಳಿ ವರದಿ ಮಾಡ್ತಾನೆ ಅಧ್ಯಕ್ಷರೇ. ಇವತ್ತ ಯಾರಿಗೆ ನಿಜವಾಗ್ಲೂ ಆ ರೈತರ ಬಗ್ಗೆ ಕಾಳಜಿ ಅದನೋ ಅದಕ್ಕೆ ದಯಮಾಡಿ ಒಂದು ವಿಶೇಷ ತಂಡ ಮಾಡಿರಿ ಅಧ್ಯಕ್ಷರೇ. ಇವತ್ತು BR ಪಾಟೀಲ್ರು ಕೂಡ ನಮ್ಮ ಕಡೆದವ್ರೆ ಹರ. ಇವತ್ತು ಅಲ್ಲಿ ಎಷ್ಟು ತಕ್ಲೀಫ್ ಅದ ಅಂತಕ್ಕಂಥದ್ದು, ಇವತ್ತು ರೈತರು ಎಷ್ಟು ತೊಂದರೆದಾಗರ ಅಂತಕ್ಕಂಥದ್ದು BR ಪಾಟೀಲ್ರಿಗೆ ನನಗಿನ್ನ ಚೆನ್ನಾಗಿ ಗೊತ್ತದ. ಅವ್ರು ಸರ್ಕಾರದೊಳಗಿದ್ದರೆ ತಾವು ಕೂಡ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಮುಖ ಅಧಿಕಾರಿಗಳಿಗೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ದವರಿಗೆ, RDPRದವರಿಗೆ ತಾವು ಒಂದು ತಂಡ ಮಾಡಿ ಇವತ್ತ ಒಂದು ವೇಳೆ ತಾವು ಬಂದಿಲ್ಲ ಅಂದ್ರೆ ಈಗ ನೋಡಿ ಸರ್, ತಮಗೆ ಗೊತ್ತದ ಹೆಸರಾಗ್ಯಾವ, ಉದ್ದಾಗ್ಯಾವ, ಇಷ್ಟು ಮಳೆ ಬಂದ್ರು ರಾಶಿಗೆ ರೆಡಿ ಅವ. ಯಾವ ಹೊಲದೊಳಗೆ ಹೊಲಕ್ಕೆ ಬರ್ತದೆ ಹೇಳ್ರಿ? ಯಾವ ಹೊಲದಾಗ ಕಾಲಿಡಪ್ಲ ಇಲ್ಲ ಅಧ್ಯಕ್ಷರ ಪರಿಸ್ಥಿತಿ. ಅಂತ ಕೆಟ್ಟ ಪರಿಸ್ಥಿತಿದೊಳಗ ರೈತರ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ, ತಾವು ಆದಷ್ಟು ಬೇಗನೆ ಆ ರೈತರಿಗೆ ಅವರಿಗೆ ಎಷ್ಟು ಹಾಳಾಗ್ಯದ ಅದ್ರ ಅಟ್ಲೀಸ್ಟ್ 50% ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಲ್ಲ ಅಂತ ಹೇಳಿ ವಿನಂತಿ ಮಾಡಿ ಅಧ್ಯಕ್ಷರೇ ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.